ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಅಕ್ರಮ ವಲಸಿಗರನ್ನ ಟ್ರಂಪ್ ಅತ್ಯಂತ ಕಠಿಣವಾಗಿ ನಡೆಸಿಕೊಳ್ತಾ ಇದ್ದಾರೆ. ಅಮೆರಿಕದಿಂದ ಭಾರತ ತಲುಪುವವರೆಗೆ ತಮ್ಮ ಕೈಗೆ ಕೋಳ, ಕಾಲಿಗೆ ಸಂಕೋಲೆಯನ್ನು ತೊಡಿಸಲಾಗಿತ್ತು ಅನ್ನೋ ಸತ್ಯವನ್ನ ಸ್ವತಃ ಸಂತ್ರಸ್ತರೇ ಅನಾವರಣ ಮಾಡಿಕೊಂಡಿದ್ದಾರೆ. ಅಕ್ರಮವಾಗಿ ನೆಲೆಸಿರುವ ಏಲಿಯನ್ಗಳನ್ನ ಭಾರತಕ್ಕೆ ಯಶಸ್ವಿಯಾಗಿ ಗಡಿಪಾರು ಮಾಡಲಾಗಿದೆ ಅಂತ ಬರೆದುಕೊಂಡಿದ್ದಾರೆ ಅವರು. ಅಯ್ಯೋ ಅಲ್ಕಾ ನನ್ನ ಮಗನೇ, ಮೀಡಿಯಾದವ್ರು ಕರ್ಸ್ಬಿಟ್ಟು ಮೈಕ್ ಕೊಡ್ಸನೆ. ಟ್ರಂಪ್ ನಿರ್ಧಾರ ಮತ್ತು ಇವರು ನಡ್ಕೊಳ್ತಾ ಇರೋ ರೀತಿ, ಇದನ್ನ ಹೇಗ್ ನೋಡ್ತೀವಿ? ಟ್ರಂಪ್ ಅವರ ನಿರ್ಧಾರ ಮತ್ತು ಟ್ರಂಪ್ ಏನ್ ಮಾಡ್ಬೇಕಾಗಿತ್ತು? ಕೋಳ ಹಾಕಿ ಮೈಸೂರು ಪೇಟ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ಕಳಿಸ್ಕೊಡ್ಬೇಕಿತ್ತು. ಏನ್ ಮಾಡ್ಬೇಕಿತ್ತು ಅವ್ರನ್ನ? ಏನು ಅವ್ರು ನೀನ್ ಸ್ವಾತಂತ್ರ್ಯ ಹೋರಾಟಗಾರರ ತರ ಎಲ್ಲಾರು ಬಣ್ಣಿಸ್ತಾ ಕೂತಿದ್ದೀರಲ್ಲ ಎಲ್ಲಾರು. ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀರಿ. ಕಚಡಗಳನ್ನ ತಗೊಂಡ್ಬಂದು ಇವ್ರಿಗೆ ಕೋಳ ಹಾಕಿ ಕೈಗೆ ಹಾಕ್ಬಿಟ್ಟು ಕಳಿಸಿದ್ದು ನಮ್ಮ ದೇಶಕ್ಕೆ ಅವಮಾನ ಅಂತೆ. ಈ ಘನತೆ ವೆತ್ತ ಕಚಡ ನಮ್ಮ ಎಂಪಿಗಳಿಗೆ ಇದರಿಂದ ದೇಶಕ್ಕೆ ಅವಮಾನ ಅಂತೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ. ಈ ನನ್ನ ಮಕ್ಕಳು ದೇಶದ ಹೆಸರಿನಲ್ಲಿ ಕಳ್ಳರ ತರ, ಕಂತ್ರಿಗಳ ತರ ನುಸುಳ್ಕೊಂಡು ಓಡೋಗಿದ್ ನಮ್ಮ ದೇಶಕ್ಕೆ ಅವಮಾನ ಅಲ್ವಂತ. ಅವನು ಅಟ್ಲೀಸ್ಟ್ ವಿಮಾನಕ್ಕೆ ಕಳಿಸ್ದ ಪಾರ್ಟಿ ತಗೊಂಡೋಗ್ಬಿಟ್ಟು ಗ್ವಾಂಟಾನಮೋ ಬೇಗೋ ಗ್ವಾಟಮಾಲಾದ ಜೈಲ್ಗೆ ಎಷ್ಟು ಬಿಸಾಕ್ಬಿಟ್ಟಿದ್ರೆ ಯಾವನ್ರಿ ಇವನನ್ನು ಹೋಗು ಅಂದವನು. ಕಳ್ಳತನಕ್ಕೆ, ದಗಾಕೋರ್ತನಕ್ಕೆ, ದುಷ್ಟ ಮಾರ್ಗದಲ್ಲಿ ದೇಶಕ್ಕೆ ಅವಮಾನ ಮಾಡಿ 40 ಲಕ್ಷ 60 ಲಕ್ಷ ಬ್ಯಾಂಕುಗಳಿಂದ ಸಾಲ ಮಾಡಿ ಎಲ್ಲ ಮಾಡಿಕೊಟ್ನಂತೆ. ಯಾಕ್ರೋ ನೀವು ಇಂಡಿಯನ್ಸ್? ಈಗ ಇವನ್ ಬಂದ ಮೇಲೆ ಅವಳು ಯಾರೋ ಒಬ್ಳು ಅವನ ತಾಯಿ ಅಂತೆ, ಮಹಾತಾಯಿಯವಳು ಹೇಳ್ತಿದ್ಲು, ಲೋನ್ ಎಲ್ಲ ತೆಗೆದು ಬಿಡ್ಬೇಕಂತೆ, ಅವನಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕಂತೆ. ಮಹಾತ್ಮ ಗಾಂಧಿ ಇದು ರಾಜ್ಘಾಟಲ್ಲಿ ಪಕ್ಕದಲ್ಲಿ ಅವನು ಕೂತ್ಕೊಳ್ಳೋಕೆ ಒಂದು ಕುರ್ಚಿ ಹಾಕೊಡ್ತೀನಿ. ಅವನು ಕಚಡ ತಗೊಂಬಂದು ಓದವನು ಅಲ್ಲೇ ಬಿಟ್ಟು ಬರಬೇಕಾಗಿತ್ತು. ಯಾಕೆ ಕರ್ಕೊಂಬಂದ್ರಿ? ಪಂಜಾಬ್ ಸಚಿವರೊಬ್ರು ಹೇಳ್ತಾ ಇದ್ರು ಸರ್, ದೇಶದ ಆರ್ಥಿಕತೆ ಕೊಡುಗೆ ನೀಡಿದವರು ಅಲ್ಲಿಗೆ ಶಾಶ್ವತ ನಿವಾಸ ಕೊಡ್ಬೇಕಿತ್ತು ಅಂತ. ಇವ್ರ ತಾತನ ಮನೆ ಇದು. ಬೇಕಾ? ಬೇಕೇನ್ರಿ? ಕೊಡಲ್ಲ. ಈಗ ಹೇಳಿ, ಇವ್ರು ಹಿಂಗಾರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದಾರಲ್ಲ ಕಂತ್ರಿಗಳು, ಕಚಡಗಳು, ಕಳ್ಳರು, ದರೋಡೆಕೋರರು, ಕ್ರಿಮಿನಲ್ಗಳು, ಅವ್ರಿಗೆ ಏನ್ ಮಾಡ್ಬೇಕು? ಅವ್ರಿಗೆ ಹಾರ ಹಾಕಿ ಮಲ್ಲಿಗೆ ಹೂವಿಂದು ಹಿಂಗೊಂದ್ ಸ್ವಲ್ಪ ಹತ್ರ ಹಿಡ್ಕೊಂಡು ಹಿಂಗ್ ಹೊಡೆದವ್ರಿಗೆ ಇದ್ ಮಾಡ್ಬೇಕಂತ ಬಿಸಾಕ್ತಾ ಇರ್ಬೇಕು ಸಮುದ್ರಕ್ಕೆ. ಅಪೋಸಿಷನ್ ಅವ್ರು ಇಷ್ಟು ಮಾತಾಡ್ತಿದ್ದಾರೆ, ಅವ್ರನ್ನೇನೋ ಸ್ವಾತಂತ್ರ್ಯ ಹೋರಾಟಗಾರರ ಟೈಪಲ್ಲಿ. ಅಕ್ರಮವಾಗಿ ಹೋಗಿರ್ಬೋದು, ಅವ್ರು ನಮ್ಮ ದೇಶೀಯರಲ್ವಾ, ಅಕ್ರಮವಾಗಿ ಓಡಿ ಹೋಗಿರಬಹುದು. ಒಂದ್ 4 ಕಾಸು ತಗೊಂಡು ಅಥವಾ ತಿಂದೋ ಕೊಡದೇನೋ. ನಮ್ಮ ದೇಶದವನಲ್ವಾ ಮಲ್ಯ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ.